ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾ ಇರೋದು ನಾರ್ಮಲ್ ವ್ಲಾಗ್ ಅಲ್ಲ, ಮೋಟೋ ವ್ಲಾಗ್. ಏನು ಮೊದಲು ರ್ಯಾಪ್ ಮಾಡ್ತಾ ಇದ್ದ, ಆಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ದೆ, ಇವಾಗ ಮೋಟೋ ವ್ಲಾಗ್ ಮಾಡ್ತಾವನೆ ಅಂತ ತಿಳ್ಕೊಬೇಡಿ. ವಿಷಯ ಏನಂದ್ರೆ, ಮೊನ್ನೆ ನಮ್ಮಮ್ಮ ನನಗೆ iPhone 16 ಕೊಡಿಸಿದ್ರು. ಆ ವಿಷಯದ ಬಗ್ಗೆ ಕೆಲವರಿಗೆ ಕೆಲವೊಂದು ವಿಷಯಗಳನ್ನ ತಿಳಿಸ್ಬೇಕಾಗಿತ್ತು. ಅದ್ರ ಜೊತೆಗೆ ವಿಡಿಯೋ ಮಾಡ್ಕೊಂಡೆ ತಿಳಿಸೋಣ ಅಂತ. ಫೋನ್ ಕೊಡಿಸೋದಕ್ಕೂ ಮುಂಚೆ ನಮ್ಮಮ್ಮ ಕೆಲಸ ಮಾಡೋ ಜಾಗದಲ್ಲಿ, ಅಂದ್ರೆ ನಮ್ಮಮ್ಮ ಸರೌಂಡಿಂಗ್ ಜನ ಏನಿದ್ದಾರೆ ಅವರೆಲ್ಲ ಹೇಳಿರೋದೇನಂದ್ರೆ, ಸುಮ್ಮನೆ ಶೋಕಿಗೋಸ್ಕರ ಫೋನ್ ಕೇಳ್ತಿದ್ದಾನೆ, ಆ ಫೋನಿಂದ ಹಾಳಾಗೋಗ್ತಾನೆ, ಸುಮ್ಮನೆ ಅಷ್ಟು ದುಡ್ಡು ಕೊಟ್ಟು ಯಾಕೆ ಕೊಡಿಸ್ತೀರಾ ಅಂತ ನಮ್ಮಮ್ಮ ಮೇಲಿರೋ ಕನ್ಸರ್ನ್ ಮೇಲೆ ಅದು ಇದು ಹೇಳಿದ್ದಾರೆ. ಅವ್ರಿಗೆಲ್ಲ ನಾನು ಹೇಳೋದೇನಂದ್ರೆ, ಫಸ್ಟ್ ಥ್ಯಾಂಕ್ ಯು ಸೋ ಮಚ್. ಏನು ಗೊತ್ತಿಲ್ದಿರೋ ಸುಮ್ಮನೆ ಮಾತಾಡ್ತಾರೆ ಅಂತ ನಾನು ಏನು ಹೇಳೋಕ್ಕೋಗಲ್ಲ. ನೀವು ಹೇಳಿರೋದು ಕರೆಕ್ಟೇ, ಬಟ್ ಅದ್ರ ಜೊತೆಗೆ ನಾನು ಒಂದು ಕ್ಲಾರಿಫೈ ಮಾಡಬೇಕು. ಅದಕ್ಕೋಸ್ಕರನೇ ಈ ವಿಡಿಯೋ. ಈಗ ನಾನು ಹೊರಟಿರೋದು ಸ್ಕೂಲಿಂದ ನಮ್ಮ ಅಕ್ಕ ಮಕ್ಕಳನ್ನ ಪಿಕಪ್ ಮಾಡ್ಕೊಂಬರೋಕ್ಕೆ. ವಿಷಯಕ್ಕೆ ಬರ್ತೀನಿ ನೋಡಿ. ನೀವು ತಿಳ್ಕೊಂಡಿರೋ ಥರ ನಾನು ಹಾಳಾಗಕ್ಕಾಗಲಿ ಇಲ್ಲ ನಮ್ಮಮ್ಮ ದುಡ್ಡನ್ನ ಹಾಳು ಮಾಡೋಕ್ಕಾಗಲಿ ಫೋನ್ ಇಸ್ಕೊಂಡಿಲ್ಲ. ನಾನೊಬ್ಬ ರ್ಯಾಪರ್ ಕಮ್ ಕಾಂಟೆಂಟ್ ಕ್ರಿಯೇಟರ್. ಯಾರಿಗೂ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ನನ್ನ ಕಾಂಟೆಂಟ್ನ ಅಪ್ಡೇಟ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಫೋನ್ ತೊಗೊಂಡಿದ್ದು. ಹೌದು, ಈಗ ಕೆಲವರು ಹೇಳ್ಬೋದು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಏನಕ್ಕೆ ಇರೋದ್ರಲ್ಲೇ ಮಾಡಬೇಕು, ಹಾರ್ಡ್ ವರ್ಕ್ ನೋಡ್ಬಿಟ್ಟು ವಿಡಿಯೋ ನೋಡ್ತಾರೆ ಅಂತ. ಬಟ್ ನನ್ನ ಪ್ರಕಾರ ಆ ಕಾಲ ಯಾವಾಗೋ ಹೊರಟೋಯ್ತು. ಇವಾಗ ಮೇನ್ ಏನಿದ್ರು ಕಂಟೆಂಟ್ ಚೆನ್ನಾಗಿರ್ಬೇಕು. ನೆಕ್ಸ್ಟ್ ಕ್ವಾಲಿಟಿ ಮ್ಯಾಟರ್ಸ್ ದಿ ಮೋಸ್ಟ್. ಯಾರ್ಯಾರು ಏನೇನು ಹೇಳಿದ್ದೀರಾ, ನಿಮ್ಮ ಮಾತನ್ನೆಲ್ಲ ಬಿಟ್ಟು ನಮ್ಮಮ್ಮ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಫೋನ್ ಕೊಡಿಸಿದ್ದಾರೆ. ನಮ್ಮಮ್ಮ ಪಟ್ಟಿರೋ ಕಷ್ಟನ ವ್ಯರ್ಥ ಆಗಕ್ಕೆ ಬಿಡಲ್ಲ. ಇಷ್ಟಂತೂ ಸಿಂಪಲ್ ಆಗಿ ಹೇಳಬಲ್ಲೆ. ಓಕೆ, ನೀವು ಹೇಳೋ ಥರ ಒಂದು ನಿಮಿಷ. ಅದೇನು ಹಾರನ್ ಹೊಡಿಬೇಕಂತ ಹೊಡಿತಾರೋ ಇಲ್ಲ ಇವರೊಬ್ರು ಗಾಡಿಲಿ ಹಾರನ್ ಇದೆ ಅಂತ ಹೊಡಿತಾರೋ ಗೊತ್ತಿಲ್ಲ. ಓಕೆ, ಈಗ ಅಗೇನ್ ಬ್ಯಾಕ್ ಟು ಟಾಪಿಕ್. ನೀವು ಹೇಳೋ ಥರ ನನಗೆ ಫೋನ್ ಹುಚ್ಚೆ ಇದ್ದಿದ್ದಿದ್ರೆ ನಮ್ಮ ಅಕ್ಕ iPhone 15 ತೊಗೊಂಡಾಗಲೇ ನನಗೂ ಹೊಸ ಫೋನ್ ಕೊಡಿಸ್ರಿ ಅಂತ ಆಟ ಹಿಡ್ಕೊಂಡು ಕೂತ್ಕೊಳ್ತಿದ್ದೆ. ಬಟ್ ಹಾಗೆ ಮಾಡಿಲ್ಲ. ಯಾಕೆ? ನನ್ಗೆ ಅವಾಗ ಹೊಸ ಫೋನ್ ಅವಶ್ಯಕತೆ ಇರಲಿಲ್ಲ. ಸರಿ, ಅದೋಗ್ಲಿ ಬಿಡಿ. ಈಗ ನಮ್ಮ ಅಮ್ಮ ಹತ್ರ ನಮ್ಮ ಮಾಮ ಹತ್ರ ಹೊಸ ಫೋನ್ ಕೊಡಿಸ್ರಿ ಅಂತ ಕೇಳ್ಕೊಂಡಾಗ ನಮ್ಮ ಮಾಮ ಏನು ಹೇಳಿದ್ದು ಅಂದರೆ, ಇವಾಗ ಯೂಸ್ ಮಾಡ್ತಾ ಇರೋವಂಥ OnePlus ಫೋನ್ನ ಮಾರ್ಬಿಡು, ಎಷ್ಟು ದುಡ್ಡು ಬರುತ್ತೋ ಅಷ್ಟು ಬರಲಿ, iPhone ತೊಗೊಳಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿದ್ರು. ಆಗ ನಾನು ಹೇಳಿದ್ ಒಂದೇ ಮಾತು, ಆಕಾಶ ಮುರಿದೋದ್ರೂ ಪರವಾಗಿಲ್ಲ, ಭೂಮಿ ಸೀಳೋದ್ರೂ ಪರವಾಗಿಲ್ಲ, ನೀರ್ ಐಸ್ ಆದ್ರೂ ಪರವಾಗಿಲ್ಲ, ಐಸ್ ನೀರಾದ್ರೂ ಪರವಾಗಿಲ್ಲ, ಸೂರ್ಯನ ಜಾಗದಲ್ಲಿ ಚಂದ್ರ ಬರ್ಲಿ, ಚಂದ್ರನ ಜಾಗದಲ್ಲಿ ಸೂರ್ಯ ಬರ್ಲಿ. ನೀವು iPhone ಲೇಟ್ ಆಗಿ ಕೊಡಿಸ್ತೀನಿ ಅಂದ್ರೂ ಪರವಾಗಿಲ್ಲ, ಕೊಡಿಸಿಲ್ಲ ಅಂದ್ರೂ ಪರವಾಗಿಲ್ಲ, ನಾನ್ ಮಾತ್ರ ಈ ಫೋನ್ನ ಮಾರಲ್ಲ ಅಂತ. ಯಾಕೆ? ಒಂದು ತಿಂಗಳು ಮ್ಯಾಕ್ಸ್ ಸ್ಟೋರಲ್ಲಿ ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡಿ ನಾನು ದುಡ್ದು ನನ್ನ ದುಡ್ಡಲ್ಲಿ ತಗೊಂಡಿರುವಂತಹ ಫಸ್ಟ್ ಫೋನ್. ಅದಕ್ಕೂ ಮುಂಚೆ ನಮ್ಮ ಅಕ್ಕ ನಮ್ಮ ಅಪ್ಪ ಯೂಸ್ ಮಾಡಿದ ಫೋನ್ ಯೂಸ್ ಮಾಡ್ತಿದ್ದೆ, ಬಟ್ ಇದು ನನ್ನ ದುಡ್ಡಲ್ಲಿ ತಗೊಂಡಿದ್ದು. ಅಂತದ್ರಲ್ಲಿ ನಮ್ಮ ಅಮ್ಮನ ನಮ್ಮ ಚಿಕ್ಕಮ್ಮನ ನೋಡಿನೇ ನಂಗೆ ದುಡಿಮೆ ವ್ಯಾಲ್ಯೂ ಗೊತ್ತಾಗಿದ್ದು. ಕಷ್ಟ ಅಂದ್ರೆ ಏನಂತ ನೋಡಿದ್ದು. ಅಷ್ಟು ಕಷ್ಟಪಟ್ಟು ನಮ್ಮಮ್ಮ ನನ್ಗೆ ಈ ಫೋನ್ ಕೊಡ್ಸಿದ್ದಾರೆ. ಹಾಳಾಗಕ್ ಬಿಟ್ಬಿಡ್ತೀನ? ಹಾಡ್ಕೊಳ್ಳೋರ್ ಬಾಯಿಗೆ ನಮ್ಮಮ್ಮನ ತುತ್ತು ಮಾಡ್ಬಿಡ್ತೀನ? ಯಾಕಾದ್ರೂ ಇವನಿಗೆ ಫೋನ್ ಕೊಡಿಸಿದ್ನೋ ಅನ್ನೋ ಗಿಲ್ಟ್ ಬರ್ದೇ ಇರೋ ತರ ನಾನು ಮಾಡಿ ತೋರಿಸ್ತೀನಿ. ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ, ಆದ್ರೆ ಸಾಧಿಸ್ತೀನಿ. ಆಯ್ತು, ಇವಾಗ ನೀವು ಹೇಳೋ ಹಾಗೆ ನಿಮ್ಮ ಮಾತಿಗೆ ಬರ್ತೀನಿ. ಈ ಕಂಟೆಂಟ್ ಎಲ್ಲ ವೇಸ್ಟ್, ತುಂಬಾ ಜನ ಮಾಡ್ತಾರೆ, ಕ್ಲಿಕ್ ಆಗಲ್ಲ ಅಂತಾನೆ ಇಟ್ಕೊಳ್ಳೋಣ. ಹಂಗಂತ ಅದಾದ್ಮೇಲೆ ನಾನೇನ್ ಖಾಲಿ ಕೂತ್ಕೊಳ್ಳಲ್ವಲ್ಲ, ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ತೀನಿ. ಕಡಿಮೆ ಸಂಬಳದ ಕೆಲ್ಸಾನೇ ಅನ್ಕೊಳ್ಳೋಣ, ಬಟ್ ಅದ್ರ ಜೊತೆಗೆ ನೆಕ್ಸ್ಟ್ ಡೆವಲಪ್ ಮಾಡೋದಕ್ಕೆ ಏನ್ ಹಾರ್ಡ್ ವರ್ಕ್ ಮಾಡ್ಬೇಕೋ ಅದನ್ನ ಮಾಡೇ ಮಾಡ್ತೀನಿ. ಎಲ್ಲಿದ್ದಾರೆ ಡೌ ಮಾಡ್ತೀರ? ಇಲ್ಲ, ನಿಮ್ಮ ತಾತನ ಫೋನ್. ಒಬ್ಬರನ್ನ ಕರ್ಕೊಂಡು ಇಲ್ಲಿಂದ ಮನೆಗೆ ಹೋಗೋಣ. ಆ್ಯಂಡ್ ಒನ್ ಬಿಗ್ ಥ್ಯಾಂಕ್ಸ್ ಟು ನಮ್ಮ ತಂಗಿ ಮಹೇಶ್ವರಿಗೆ. ಅಮ್ಮ ಹತ್ರ ಅಪ್ರೋಚ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅವಳು. ಮನೇಲಿ ಯಾರು ನಿಮಗೆ ಬೈದಿಲ್ವಾ ಅಂತ ಕೇಳ್ಬೋದು. ಬೈದಿಲ್ಲ, ಯಾಕಂದ್ರೆ ಒಂದು ಟೈಮಲ್ಲಿ 2K25 ಸಾಂಗ್ ಶೂಟಿಂಗ್ಗೋಸ್ಕರ ಒಂದು ಕ್ಯಾಮ್ರಾ ಬೇಕಾಗಿತ್ತು. ಅದಕ್ಕೆ ಎಷ್ಟು ಅಲ್ದಾಡಿದ್ದೀನಿ ಅಂತ ನನ್ನ ತಂಗಿ, ನಮ್ಮ ಅಕ್ಕ, ನಮ್ಮ ಚಿಕ್ಕಮ್ಮ ಕಣ್ಣಾರೆ ನೋಡಿದ್ದಾರೆ. ರೆಂಟಿಗೆ ಕ್ಯಾಮ್ರಾ ಕೊಡೋರಿಲ್ಲ, DOP ಅವ್ರನ್ನೇ ಕರ್ಸೋಣ ಅಂದ್ರೆ ದುಡ್ಡಿಲ್ಲ. ಆ ಟೈಮಲ್ಲಿ ದೊಡ್ಡ ಹೆಲ್ಪ್ ಆಗಿದೆ ನಮ್ಮ ಅಕ್ಕ iPhone 15. ಬಿಗ್ಗೆಸ್ಟ್ ಥ್ಯಾಂಕ್ಸ್ ಟು ಹರ್. ಫುಟ್ಪಾತ್ ಇರೋದು ಬರೀ ಓಡಾಡೋದಕ್ಕೆ ಅನ್ಕೊಂಡಿದ್ದೆ, ಗಾಡಿನ ಓಡಿಸ್ಬೋದು ಅಂತ ನಮ್ ಜನ ತೋರಿಸ್ತಿದ್ದಾರೆ ನೋಡಿ. ಎಸ್, ಇವಾಗ ಮನೆಗೆ ರೀಚ್ ಆದ್ವಿ. ಸೊ ಇಷ್ಟಾಗಿತ್ತು ನನ್ನ ಒಂದು ಸಣ್ಣ ಐಫೋನಿನ ಕತೆ. ನಾನೇನು ರೆಗ್ಯುಲರ್ ಮೋಟೋ ವ್ಲಾಗರ್ ಅಲ್ಲ, ಏನೋ ಇವತ್ತು ಮಾಡ್ಬೇಕು ಅಂತ ಅನಿಸ್ತು ಮಾಡ್ದೆ. ಇಲ್ಲ ಬ್ರೋ, ನಾರ್ಮಲ್ ವ್ಲಾಗಿಗಿಂತ ಮೋಟೋ ವ್ಲಾಗಿಂಗ್ ಚೆನ್ನಾಗಿ ಮಾಡ್ತೀರಾ ಅಂದ್ರೆ ಹೇಳಿ. ಇನ್ನೂ ಹಠ ಮಾಡಿ 3 ದಿನ ಊಟ ಬಿಟ್ಟು ಹೊಸ ಬೈಕ್ ಇಸ್ಕೊಡು ಅಂತ ನಮ್ಮ ಅಮ್ಮ ಹತ್ರ ಕೇಳ್ಕೊಳ್ತೀನಿ. ಈ ಮಂಚ ಸುತ್ತಲೂ ಎಷ್ಟು ಜೊತೆ ಚಪ್ಪಲಿ ಹಾಕಿದೆ ಗೊತ್ತಲ್ಲ, ಅಷ್ಟು ಜೊತೆನೂ ಕಿತ್ತೋಗಂಗ್ ಹೊಡಿತೀನಿ. ಸೊ ಇಲ್ಲಿಗೆ ಮೋಟೋ ವ್ಲಾಗ್ ಎಂಡ್ ಆಗುತ್ತೆ. ಇದು ನನ್ನ ಲೈಫಲ್ಲೇ ನನ್ನ ಮೊದಲನೇ ಮೋಟೋ ವ್ಲಾಗ್ ಇದು. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ವಿಡಿಯೋಲಿ. ಟಿಲ್ ದೆನ್ ಟೇಕ್ ಕೇರ್. ಜೈ ಭೀಮ್, ನಮಸ್ಕಾರ.